ನಮಸ್ಕಾರ ಸ್ನೇಹಿತರೆ. ಒಬ್ಬ ಮನುಷ್ಯ ಸಾಯುವುದಕ್ಕೂ ಮೊದಲು ಅವರ ಕಿವಿಯಲ್ಲಿ ತಾರಕ ಮಂತ್ರ ಹೇಳಿದರೆ ಅವರಿಗೆ ಇನ್ನೊಂದು ಜನ್ಮ ಇರುವುದಿಲ್ಲವೆಂದು, ಮೋಕ್ಷ ಸಿಗುವುದಾಗಿ ಹಿಂದೂ ಪುರಾಣಗಳಲ್ಲಿ ಬರೆದಿದ್ದಾರೆ. ಆದರೆ ಆ ವ್ಯಕ್ತಿ ಸತ್ತು ಹೋಗಿರುವುದು ಕಾಶಿ ಪಟ್ಟಣದಲ್ಲಾದರೆ ತಾರಕ ಮಂತ್ರ ಹೇಳುವ ಅಗತ್ಯ ಇಲ್ಲ. ಯಾಕಂದ್ರೆ ಸತ್ತು ಹೋಗುವ ವ್ಯಕ್ತಿಯ ಕಿವಿಯೊಳಗೆ ಸಾಕ್ಷಾತ್ ಪರಮೇಶ್ವರನೇ ತಾರಕ ಮಂತ್ರ ಹೇಳುವುದರಿಂದ. ಆ ರೀತಿ ಶಿವನ ಬಾಯಿಂದ ಬಂದ ಆ ತಾರಕ ಮಂತ್ರ ಸತ್ತು ಹೋಗುತ್ತಿರುವ ವ್ಯಕ್ತಿಯ ಕಿವಿಯೊಳಗೆ ಬಿದ್ದ ಮರುಕ್ಷಣ ಅವನ ಆತ್ಮವನ್ನು ಕರೆದೋಗಲು ಬರುತ್ತಿದ್ದ ಯಮಭಟರು ಮತ್ತೆ ಹಿಂದಕ್ಕೆ ಹೊರಟು ಹೋಗುತ್ತಾರೆ. ಸ್ವತಃ ಶಿವಗಣಗಳೇ ಬಂದು ಆ ಆತ್ಮವನ್ನು ಮೋಕ್ಷ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ನಾನು ಹೇಳಿದಂತ ಈ ವಿಷಯ 18 ಪುರಾಣಗಳಲ್ಲಿ ಒಂದಾದ ಸ್ಕಂದ ಪುರಾಣದಲ್ಲಿರುವಂತ ಕಾಶಿಕಾಂಡ ಎಂಬ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆದಿರುವ ಕಾರಣ ಒಂದಾನೊಂದು ಕಾಲದಿಂದ ಈಗಲೂ ಕೂಡ ಪ್ರತಿ ಹಿಂದೂ ಅವರ ವೃದ್ಧಾಪ್ಯದಲ್ಲಿ ಕಾಶಿ ಯಾತ್ರೆಗೆ ಹೋಗಿ ಅಲ್ಲೇ ಪ್ರಾಣ ಬಿಡಲು ಇಷ್ಟಪಡುತ್ತಾರೆ. ಪ್ರತಿ ವರ್ಷ 40,000ಕ್ಕೂ ಹೆಚ್ಚು ದಹನಗಳು ನಡೆಯುವಂತ ಮಹಾಸ್ಮಶಾನ ಎಂದು ಕರೆಯಲ್ಪಡುವ ವಾರಣಾಸಿಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರಿದೇ ಒಂದು ಲೈಕ್ ಕೊಡಿ. ಈಗ ನಾವು ಕೆಲವು ಕೋಟ್ಯಾಂತರ ವರ್ಷಗಳ ಹಿಂದೆ ಹೋಗೋಣ. ನಾವೀಗ ಇರೋದು ಕಲಿಯುಗ ಎಂಬ ವಿಷಯ ಎಲ್ಲರಿಗೂ ಗೊತ್ತು. ಆದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಈ 4 ಯುಗಗಳನ್ನು ಸೇರಿಸಿದರೆ ಒಂದು ಮಹಾಯುಗ ಆಗುತ್ತದೆ. ಇಂತಹ 71 ಮಹಾಯುಗಗಳು ಸೇರಿದರೆ ಒಂದು ಮನ್ವಂತರ ಆಗುತ್ತದೆ. ಇಂತಹ 14 ಮನ್ವಂತರಗಳು ಸೇರಿದರೆ ಒಂದು ಕಲ್ಪ ಆಗುತ್ತದೆ. ಅಂತಹ 2 ಕಲ್ಪಗಳು ಸೇರಿದರೆ ಬ್ರಹ್ಮದೇವರ ಒಂದು ದಿನ ಆಗುತ್ತದೆ. ಇದು ನಮ್ಮ ಪುರಾಣಗಳಲ್ಲಿ ಇರುವಂತ ವೇದಿಕ್ ಟೈಮ್ಲೈನ್. ಇದರ ಪ್ರಕಾರ ಈ ಸೃಷ್ಟಿ, ಸಮಯ, ಕಾಲ ಎಲ್ಲವೂ ಕೂಡ ಬ್ರಹ್ಮದೇವರು ಹುಟ್ಟಿದ ನಂತರ ಬಂತು ಎಂಬುದು ಅರ್ಥವಾಗುತ್ತದೆ. ಆದರೆ ಬ್ರಹ್ಮದೇವರು ಕೂಡ ಹುಟ್ಟುವುದಕ್ಕೂ ಮುಂಚೆ ಸಾಕ್ಷಾತ್ ಆ ಪರಮೇಶ್ವರನೇ ಅವರ ಕೈಯಾರೆ ಭೂಮಿಯ ಮೇಲೆ ಒಂದು ನಗರವನ್ನು ನಿರ್ಮಿಸಿದರು. ಆ ಒಂದು ನಗರ ಮಾತ್ರವೇ ಕಾಲ, ಯುಗ, ಕಲ್ಪ, ಯುಗಾಂತರ ಯಾವುದಕ್ಕೂ ಸಂಬಂಧ ಇಲ್ಲದೆ ಬ್ರಹ್ಮದೇವರ ಆಯಸ್ಸು ಮುಗಿಯುವ ಕೊನೆ ಕ್ಷಣದವರೆಗೂ ಕೂಡ ನಮ್ಮ ಭೂಮಿಯ ಮೇಲೆ ಹಾಗೆ ಉಳಿಯುತ್ತದೆ. ಅದುವೇ ಮೋಕ್ಷಪುರಿ, ಶಿವಪುರಿ, ಅವಿಮುಕ್ತ ಕ್ಷೇತ್ರ ಎಂದು ಕರೆಯಲ್ಪಡುವ ವಾರಣಾಸಿ. ಸಾಧಾರಣವಾಗಿ ಬ್ರಹ್ಮದೇವರ ಜೀವನದಲ್ಲಿ ಒಂದು ಕಲ್ಪ ಪೂರ್ತಿಯಾದ ಪ್ರತಿ ಸಲ ಮಹಾಪ್ರಳಯ ಬಂದು ಭೂಮಿಯ ಮೇಲಿರುವ ಎಲ್ಲಾ ಜೀವರಾಶಿಗಳು ಅಂತ್ಯಗೊಂಡು ಮತ್ತೆ ಹೊಸ ಯುಗ ಶುರುವಾಗುತ್ತದೆ. ಆದರೆ ಅಂತಹ ಕಲ್ಪಗಳು ಎಷ್ಟು ಬದಲಾದರೂ, ಅಂತಹ ಪ್ರಳಯಗಳು ಎಷ್ಟೇ ಬಂದರೂ ಒಂದು ಕಾಶಿ ನಗರವನ್ನು ಮಾತ್ರ ಪರಮೇಶ್ವರ ಅವರ ತ್ರಿಶೂಲದ ಮೇಲೆ ಎತ್ತಿಕೊಂಡು ರಕ್ಷಿಸುತ್ತಾ ಇರುತ್ತಾರೆ ಎಂದು ಸ್ಕಂದ ಪುರಾಣದಲ್ಲಿ ಬರೆದಿದ್ದಾರೆ. ಕಾಶಿ ಎಂಬ ಆ ಮಹಾ ಸ್ಮಶಾನವನ್ನು ಪರಮೇಶ್ವರ ಏತಕ್ಕಾಗಿ ನಿರ್ಮಿಸಬೇಕಾಗಿ ಬಂತು ಎಂಬ ವಿಷಯವನ್ನು ಈಗ ತಿಳಿಯೋಣ. ಒಂದು ದಿನ ಪರಮೇಶ್ವರ ಒಂಟಿಯಾಗಿ ಕುಳಿತುಕೊಂಡು ಧ್ಯಾನ ಮಾಡುತ್ತಿದ್ದಾಗ ಮುಂಬರುವ ಕಾಲದಲ್ಲಿ ಜನಿಸುವಂತ ಬ್ರಹ್ಮದೇವರ ಬಗ್ಗೆ, ಅವರ ಸೃಷ್ಟಿಯ ಬಗ್ಗೆ, ಅವರು ಸೃಷ್ಟಿಸುವಂತ ಜೀವರಾಶಿಗಳು ಮಾಡುವ ತಪ್ಪು, ಒಪ್ಪು, ಪಾಪ, ಪುಣ್ಯಗಳ ಬಗ್ಗೆ, ಮನುಷ್ಯರು ಮಾಡುವ ಅತಿ ದೊಡ್ಡ ಪಾಪಗಳ ಬದಲಾಗಿ ಅವರು ಅನುಭವಿಸುವಂತ ಮಹಾ ಕಠಿಣವಾದ ಶಿಕ್ಷೆಗಳನ್ನು ದಿವ್ಯ ದೃಷ್ಟಿಯಿಂದ ನೋಡಿದರು. ಅದನ್ನು ನೋಡಿದ ಪರಮೇಶ್ವರನಿಗೆ ಕರುಣೆ ಉಕ್ಕಿ ಹರಿದು ಪಾಪಿಗಳನ್ನು ಅವರ ಪಾಪಗಳಿಂದ ವಿಮುಕ್ತಿ ಕೊಡಿಸಿ ಅವರನ್ನು ಮೋಕ್ಷ ಮಾರ್ಗದಲ್ಲಿ ನಡೆಸಲು ಒಂದು ಶಾಶ್ವತವಾದ ಮೋಕ್ಷಪುರಿಯನ್ನು ನಿರ್ಮಿಸಬೇಕು ಎಂದು ತೀರ್ಮಾನಿಸಿಕೊಂಡರು. ಆ ರೀತಿ ಅಂದು ಅವರ ಮಂತ್ರಶಕ್ತಿ ಹಾಗೂ ಮನೋಬಲದೊಂದಿಗೆ ಭೂಮಿಯ ಮೇಲೆ ನಿರ್ಮಿಸಿದಂತ ಅತಿ ಪುರಾತನವಾದ ಕ್ಷೇತ್ರವೇ ಕಾಶಿ. ಈ ಪಟ್ಟಣದ ಬಗ್ಗೆ ತಿಳಿದುಕೊಂಡ ಶ್ರೀ ಮಹಾವಿಷ್ಣು ಆ ಕ್ಷೇತ್ರದ ವೈಭವವನ್ನು ಇನ್ನಷ್ಟು ಹೆಚ್ಚು ಮಾಡಲು ಮತ್ತು ಅದನ್ನು ಪರಮೇಶ್ವರನ ನಿವಾಸ ಸ್ಥಳವನ್ನಾಗಿ ಮಾಡಲು 1000 ವರ್ಷಗಳ ಕಾಲ ಕಾಶಿ ಪಟ್ಟಣದಲ್ಲಿ ಒಂಟಿ ಕಾಲಿನ ಮೇಲೆ ನಿಂತು ತಪಸ್ಸು ಮಾಡಿದರು. ಆ ಸಮಯದಲ್ಲಿ
ಅವರ ಮೈಯಿಂದ ಸುರಿಯುತ್ತಿದ್ದಂತ ಬೆವರಿನ ಹನಿಗಳು ಒಂದು ಕಡೆ ಸೇರಿ ಒಂದು ಕುಂಡದಂತೆ ತಯಾರಾಯಿತು. ಆ ವಿಷಯ ತಿಳಿದುಕೊಂಡ ಪರಮೇಶ್ವರ ಪ್ರತ್ಯಕ್ಷವಾಗಿ ಮಹಾವಿಷ್ಣುವಿನ ಕೋರಿಕೆಯನ್ನು ಅಂಗೀಕರಿಸಿ ತಲೆಯನ್ನು ಒಪ್ಪಿಗೆ ಎಂಬಂತೆ ಆಡಿಸಿದಾಗ ಅವರ ಕಿವಿಯ ಓಲೆಯೊಂದು ಮುರಿದು ಆ ಕುಂಡದೊಳಗೆ ಬಿದ್ದು ಹೋಯಿತು. ಆ ರೀತಿ ಮಹಾವಿಷ್ಣುವಿನ ಬೆವರು ಹಾಗೂ ಪರಮೇಶ್ವರನ ಓಲೆಯ ಕಾರಣದಿಂದ ಅಂದು ಏರ್ಪಾಟಾದ ಆ ಪ್ರದೇಶವನ್ನು ನಾವೀಗ ಮಣಿಕರ್ಣಿಕಾ ಘಾಟ್ ಎಂಬ ಹೆಸರಿನಿಂದ ಕರೆಯುತ್ತಿದ್ದೇವೆ. ಇದರಲ್ಲಿ ಮಣಿ ಅಂದರೆ ಕುಂಡ, ಕರ್ಣಿಕಾ ಅಂದರೆ ಕಿವಿ ಎಂಬ ಅರ್ಥ ಬರುತ್ತದೆ. ಅಷ್ಟೊಂದು ಪವಿತ್ರವಾದ ಆ ಮಣಿಕರ್ಣಿಕಾ ಘಾಟ್ನಲ್ಲಿ ಯಾವ ದೇಹಕ್ಕೆ ಅಂತ್ಯಕ್ರಿಯೆ ನಡೆಯುತ್ತದೋ ಆ ಆತ್ಮ ಮಣಿಪೂರಕ ಚಕ್ರದಿಂದ ಹೊರಗಡೆ ಬಂದು ಮೋಕ್ಷ ಪಡೆದುಕೊಳ್ಳುತ್ತದೆ. ಈ ರೀತಿ ಭೂಮಿಯ ಮೇಲೆ ಮೊಟ್ಟ ಮೊದಲು ಕಾಶಿನಗರ ಹಾಗೂ ಮಣಿಕರ್ಣಿಕಾ ಘಾಟ್ ಸೃಷ್ಟಿಯಾಯಿತು. ಕಾಶಿನಗರ ಸೃಷ್ಟಿಯಾದ ಕೆಲ ಕಾಲದ ನಂತರ ಬ್ರಹ್ಮದೇವರು ಜನಿಸಿದರು, ಸೃಷ್ಟಿ ಶುರು ಮಾಡಿದರು. ಸತ್ಯಯುಗದಲ್ಲಿ ಬ್ರಹ್ಮದೇವರಿಗೆ ಪ್ರಜಾ ದಕ್ಷಪತಿ ಎಂಬ ಮಾನಸ ಪುತ್ರ ಜನಿಸಿದರು. ಕಾಲಾಂತರದಲ್ಲಿ ಆ ಪ್ರಜಾ ದಕ್ಷಪತಿಗೆ ಜನಿಸಿದಂತ ಅತ್ಯಂತ ಸುಂದರವಾದ ಮಗಳೇ ಸತೀದೇವಿ. ಸತೀದೇವಿ ಪರಮೇಶ್ವರನನ್ನು ಪ್ರೀತಿಸಿದ್ದರಿಂದ ಇಬ್ಬರಿಗೂ ಎಷ್ಟೋ ಅದ್ಧೂರಿಯಾಗಿ ಆಡಂಬರವಾಗಿ ವಿವಾಹ ಮಾಡಲಾಯಿತು. ಅವರ ವಿವಾಹವಾದ 100 ವರ್ಷಗಳ ನಂತರ ಒಂದು ದಿನ ಸತೀದೇವಿಯ ತಂದೆಯಾದ ದಕ್ಷ ಪ್ರಜಾಪತಿ ಒಂದು ಯಜ್ಞವನ್ನು ಪ್ರಾರಂಭಿಸಿದರು. ಆದರೆ ಆ ಯಜ್ಞಕ್ಕೆ ದಕ್ಷ ಶಿವ ಹಾಗೂ ಸತೀದೇವಿಯನ್ನು ಕರೆಯಲಿಲ್ಲ. ಕರೆಯದೇ ಇದ್ದರೂ ಯಜ್ಞಕ್ಕೆ ಬಂದ ಸತೀದೇವಿಯನ್ನು ದಕ್ಷ ಘೋರವಾಗಿ ಅವಮಾನಿಸಿದ. ಆ ಅವಮಾನ ತಡೆಯಲಾಗದೆ ಅದೇ ಯಜ್ಞಕುಂಡದೊಳಗೆ ಹಾರಿ ಸತೀದೇವಿ ಆತ್ಮಹತ್ಯೆ ಮಾಡಿಕೊಂಡರು. ವಿಷಯ ತಿಳಿದ ಪರಮೇಶ್ವರ ಸತೀದೇವಿಯ ಮೃತದೇಹವನ್ನು ಎತ್ತಿಕೊಂಡು ರುದ್ರ ತಾಂಡವ ಮಾಡುತ್ತಾ ಕೋಪದಿಂದ ಇಡೀ ವಿಶ್ವವನ್ನು ನಾಶ ಮಾಡಲು ಹೊರಟರು. ಅವರನ್ನು ತಡೆಯಲು ಸಾಧ್ಯವಾಗದೆ ಬೇರೆ ದಾರಿ ಇಲ್ಲದೆ ಮಹಾವಿಷ್ಣು ಅವರ ಸುದರ್ಶನ ಚಕ್ರವನ್ನು ಬಿಟ್ಟು ಸತೀದೇವಿಯ ದೇಹವನ್ನು 51 ತುಂಡುಗಳನ್ನಾಗಿ ಕತ್ತರಿಸಿದರು. ಆ ತುಂಡುಗಳು ಭೂಮಿಯ ಮೇಲೆ ಅಲ್ಲಲ್ಲಿ ಬಿದ್ದು ಹೋದವು. 18 ಭಾಗಗಳು ನಮ್ಮ ಭಾರತದಲ್ಲಿ ಬಿದ್ದಿದೆ. ಅವುಗಳನ್ನೇ ನಾವು ಅಷ್ಟಾದಶ ಶಕ್ತಿ ಪೀಠಗಳು ಎಂದು ಕರೆಯುತ್ತಿದ್ದೇವೆ. 18 ಭಾಗಗಳಲ್ಲಿ ಸತೀದೇವಿಯ ಕಿವಿ ಕಾಶಿ ಕ್ಷೇತ್ರದಲ್ಲಿ ಬಿದ್ದಿತು. ಅದೇ ಜಾಗದಲ್ಲಿ ಕಾಶಿ ವಿಶಾಲಾಕ್ಷಿ ದೇವಾಲಯ ನಿರ್ಮಿಸಲಾಯಿತು. ಆ ರೀತಿ ಅಂದು ಮೃತಪಟ್ಟ ಸತೀದೇವಿ ಕೆಲ ಸಾವಿರಾರು ವರ್ಷಗಳ ನಂತರ ಅದೇ ಸತ್ಯಯುಗದಲ್ಲಿ ಪಾರ್ವತಿ ದೇವಿಯಂತೆ ಅವತರಿಸಿ ಮತ್ತೆ ಪರಮೇಶ್ವರನನ್ನು ಮದುವೆಯಾದರು. ಮದುವೆಯ ನಂತರ ಕೈಲಾಸಕ್ಕೆ ಹೋಗಿ ಸುಖವಾಗಿ ಸಂಸಾರ ಶುರು ಮಾಡಿದರು. ಒಂದು ದಿನ ಇಬ್ಬರ ಮಧ್ಯೆ ಒಂದು ಚರ್ಚೆ ಶುರುವಾಯಿತು. ಆ ಚರ್ಚೆಯಲ್ಲಿ ಶಿವ ಪಾರ್ವತಿಯೊಂದಿಗೆ, ದೇವಿ, ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಮಾಯೆ, ಅದು ದೇಹವಾದರೂ ಹಸಿವಾದರೂ ಆಹಾರವಾದರೂ ಅಂದರು. ಆದರೆ ಪಾರ್ವತಿ ದೇವಿಗೆ ಆಹಾರ ಕೂಡ ಒಂದು ಮಾಯೆ ಎಂದು ಶಿವ ಹೇಳಿದ ಪದ ಹಿಡಿಸದೆ, ಸ್ವಾಮಿ, ಆಹಾರ ಇಲ್ಲದಿದ್ದರೆ ಈ ಪ್ರಪಂಚ ಯಾವ ರೀತಿ ತಲೆಕೆಳಗಾಗುತ್ತದೆ ನೀವೇ ನೋಡಿ ಎಂದು ಹೇಳಿ ಅವರ ಅನ್ನಪೂರ್ಣ ಶಕ್ತಿಯ ಸಮೇತ ಮಾಯವಾದರು. ಕ್ಷಣ ಮಾತ್ರದಲ್ಲಿ ಭೂಮಿಯ ಮೇಲೆ ನದಿಗಳು ಒಣಗಿ ಮರಗಳು ಬಾಡಿ ಆಹಾರವೇ ಸಿಗದಿದ್ದಾಗ ಸಾಮಾನ್ಯ ಮನುಷ್ಯರಿಂದ ಹಿಡಿದು ದೇವಾನು ದೇವತೆಗಳ ಸಮೇತ ಸಾಕ್ಷಾತ್ ಪರಮೇಶ್ವರ ಕೂಡ ಹಸಿವಿನಿಂದ ಒದ್ದಾಡುವ ಪರಿಸ್ಥಿತಿ ಬಂದಿತು. ಆ ಸಮಯದಲ್ಲಿ ಪಾರ್ವತಿ ದೇವಿ ಕಾಶಿ ಪಟ್ಟಣದಲ್ಲಿ ಅನ್ನಪೂರ್ಣೆಯಂತೆ ಅವತರಿಸಿ ಹಸಿವಿನಿಂದ ಬಳಲುತ್ತಿದ್ದ ಪ್ರತಿಯೊಬ್ಬರಿಗೂ 3 ಹೊತ್ತು ಊಟವನ್ನು ಕೊಡಲು ಶುರು ಮಾಡಿದರು. ಆಗ ಆಹಾರ ಮಾಯೆ ಅಲ್ಲ ಎಂದು ಅರ್ಥ ಮಾಡಿಕೊಂಡ ಪರಮೇಶ್ವರ ಹಸಿವು ತಡೆಯಲಾಗದೆ ಕೈಯಲ್ಲಿ ಒಂದು ಪಾತ್ರೆ ಹಿಡಿದುಕೊಂಡು ಕಾಶಿ ಪಟ್ಟಣಕ್ಕೆ ಹೋಗಿ ಅನ್ನಪೂರ್ಣೇಶ್ವರಿಯ ಮುಂದೆ ನಿಂತುಕೊಂಡರು. ಅದನ್ನು ನೋಡಿದ ಅನ್ನಪೂರ್ಣೇಶ್ವರಿ ಶಿವನ ಪಾತ್ರೆಯಲ್ಲೂ ಕೂಡ ಊಟ ಹಾಕುವ ಮೂಲಕ ಅವರ ಹಸಿವನ್ನು ನೀಗಿಸಿದಳು. ಆದ್ದರಿಂದಲೇ ಇಂದಿಗೂ ಕಾಶಿ ನಗರದಲ್ಲಿರುವಂತ ಅನ್ನಪೂರ್ಣ ದೇವಸ್ಥಾನದಲ್ಲಿ ದೇವಿಯ ವಿಗ್ರಹ ಒಂದು ಕೈಯಲ್ಲಿ ಊಟ ಇರುವ ಬಟ್ಟಲನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಊಟ ಬಡಿಸುತ್ತಿರುವಂತೆ ಇದ್ದರೆ, ಅವರ ಎದುರಿಗೆ ಶಿವ ಒಂದು ಪಾತ್ರೆಯಲ್ಲಿ ಊಟ ಹಾಕಿಸಿಕೊಳ್ಳುತ್ತಿರುವಂತೆ ಇರುತ್ತದೆ.
ಇದು ಸತ್ಯಯುಗದಲ್ಲಿ ನಡೆದಂತ ಘಟನೆಗಳು. ಈಗ ತ್ರೇತಾಯುಗದಲ್ಲಿ ನಡೆದ 2 ಮುಖ್ಯವಾದ ಘಟನೆಗಳ ಬಗ್ಗೆ ತಿಳಿಯೋಣ. ಶ್ರೀರಾಮನ ವಂಶವಾದ ಇಕ್ಷ್ವಾಕು ವಂಶದಲ್ಲಿ ಶ್ರೀರಾಮ ಹುಟ್ಟುವುದಕ್ಕೂ ಕೆಲ ತಲೆಮಾರುಗಳ ಹಿಂದೆ ಸಾಗರ ಎಂಬ ಒಬ್ಬ ಚಕ್ರವರ್ತಿ ಇದ್ದರು. ಅವರಿಗೆ ಮೊದಲನೇ ಹೆಂಡತಿಯ ಮುಖಾಂತರ ಒಬ್ಬ ಮಗ, ಎರಡನೇ ಹೆಂಡತಿಯ ಮುಖಾಂತರ 60,000 ಪುತ್ರರು ಜನಿಸಿದರು. ಒಂದು ದಿನ ಸಾಗರ ಚಕ್ರವರ್ತಿ ಅವನ ರಾಜ್ಯವನ್ನು ವಿಸ್ತರಿಸಲು, ಯಾವಾಗಲೂ ಗೆಲುವು ಸಾಧಿಸಲು ಅಶ್ವಮೇಧ ಯಾಗ ಶುರು ಮಾಡಿದ. ಅಶ್ವಮೇಧ ಯಾಗದಲ್ಲಿ ಒಂದು ಬಿಳಿ ಕುದುರೆಯನ್ನು ತಂದು ಅದನ್ನು ಪೂಜಿಸಿ 1 ವರ್ಷದ ಕಾಲ ಅದನ್ನು ಬಿಟ್ಟು ಬಿಡುತ್ತಾರೆ. ಆ 1 ವರ್ಷದ ಕಾಲ ಆ ಕುದುರೆ ಯಾವ ಯಾವ ರಾಜ್ಯದಲ್ಲಿ ಓಡಾಡುತ್ತದೋ ಆ ಎಲ್ಲಾ ರಾಜ್ಯಗಳನ್ನು ಆ ಯಜ್ಞ ಶುರು ಮಾಡಿದ ಚಕ್ರವರ್ತಿ ಸ್ವಂತವಾಗುತ್ತದೆ. ಯಾರಿಗೆ ಅವರ ರಾಜ್ಯ ಬಿಟ್ಟುಕೊಡಲು ಹಿಡಿಸುವುದಿಲ್ಲವೋ ಅವರು ಆ ಕುದುರೆಯನ್ನು ಬಂಧಿಸುತ್ತಾರೆ. ಆ ರೀತಿ ಕುದುರೆ ನಿಲ್ಲಿಸಿದರೆ ಅದರ ಅರ್ಥ ನಾವು ಯುದ್ಧಕ್ಕೆ ಸಿದ್ಧ ಎಂದು. ಇದು ಅಶ್ವಮೇಧ ಯಾಗ ಅಂದ್ರೆ. ಆ ರೀತಿ ಸಾಗರ ಚಕ್ರವರ್ತಿ ಕಳಿಸಿದ ಆ ಕುದುರೆ ಭೂಮಿಯೆಲ್ಲ ಓಡಾಡಿ ಹಠಾತ್ತನೆ ಮಾಯವಾಯಿತು. ಆ ವಿಷಯ ತಿಳಿದುಕೊಂಡ ಸಾಗರ ಚಕ್ರವರ್ತಿ ಅವನ 60,000 ಪುತ್ರರನ್ನು ಕರೆದು, ಈ ಪ್ರಪಂಚದಲ್ಲಿ ಆ ಕುದುರೆ ಎಲ್ಲೇ ಇದ್ದರೂ ಕೂಡಲೇ ಅದನ್ನು ನನ್ನ ಹತ್ತಿರ ಕರೆದುಕೊಂಡು ಬನ್ನಿ ಎಂದು ಹೇಳಿದ. ತಂದೆಯ ಮಾತಿನ ಮೇರೆಗೆ ಆ ಕುದುರೆಯನ್ನು ಹುಡುಕುತ್ತಾ 60,000 ಜನರು ಹೋದರು. ಎಷ್ಟು ಹುಡುಕಿದರೂ ಆ ಕುದುರೆ ಸಿಗದಿದ್ದಾಗ ಕೊನೆಗೆ ಭೂಮಿಯಲ್ಲಿ ಒಂದು ಸುರಂಗ ಅಗೆಯುತ್ತಾ ಕುದುರೆಯನ್ನು ಹುಡುಕಲು ಶುರು ಮಾಡಿದರು. ಆ ರೀತಿ ಅವರು ಆ ಸುರಂಗ ಮಾರ್ಗದಲ್ಲಿ ಹೋಗುವಾಗ ಭೂಮಿಯ ಕೆಳಭಾಗದಲ್ಲಿ ಇದ್ದಂತ ಕಪಿಲ ಮಹರ್ಷಿಯ ಆಶ್ರಮ ಸಿಕ್ಕಿತು. ಆದರೆ ಅಲ್ಲಿ ಗಂಭೀರವಾದ ನಿಶ್ಶಬ್ದದಿಂದ ಕಪಿಲ ಮಹರ್ಷಿ ಎಷ್ಟೋ ವರ್ಷಗಳಿಂದ ಧ್ಯಾನ ಮಾಡುತ್ತಿದ್ದರು. ಆದರೆ ಆಶ್ಚರ್ಯಕರವಾಗಿ ಆ ಕುದುರೆ ಕಪಿಲ ಮಹರ್ಷಿಯ ಹಿಂದೆ ನಿಂತಿತ್ತು. ಸತ್ಯ ಏನಂದ್ರೆ, ಸಾಗರ ಚಕ್ರವರ್ತಿಯ ಪರಾಕ್ರಮ ಶಕ್ತಿ ಬೆಳೆದು ಹೋಗುತ್ತದೆ. ಭೂಮಿ ಇಡೀ ಅವರ ಆಧೀನಕ್ಕೆ ಬಂದು ಬಿಡುತ್ತದೆ. ಹಾಗೆ ಇಂದ್ರನ ಪದವಿ ಕೂಡ ಅವರ ಪಾಲಾಗುತ್ತದೆ ಎಂಬ ಹೆದರಿಕೆಯಿಂದ ಸಾಕ್ಷಾತ್ ಇಂದ್ರನೇ ಆ ಕುದುರೆಯನ್ನು ಅಪಹರಿಸಿ ಅದನ್ನು ಕಪಿಲ ಮಹರ್ಷಿಯ ಹಿಂದೆ ನಿಲ್ಲಿಸಿದ್ದರು. ಆದರೆ ಆ ವಿಷಯ ತಿಳಿಯದೆ ಸಾಗರ ಚಕ್ರವರ್ತಿಯ 60,000 ಪುತ್ರರು ಆ ಕುದುರೆಯನ್ನು ಕಪಿಲ ಮಹರ್ಷಿಯೇ ಅಪಹರಿಸಿದ್ದಾರೆ ಎಂದು ನಂಬಿ ಅವರ ಧ್ಯಾನಕ್ಕೆ ಭಂಗ ಉಂಟು ಮಾಡಿದರು. ಅದರಿಂದ ಕಪಿಲ ಮಹರ್ಷಿ ಕೋಪದಿಂದ ಕಣ್ಣು ಬಿಟ್ಟರು. ಅವರ ಕಣ್ಣಿನಿಂದ ಬಂದ ಅಗ್ನಿಜ್ವಾಲೆಯ ಕಾರಣದಿಂದ ಸಾಗರ ಚಕ್ರವರ್ತಿಯ 60,000 ಪುತ್ರರು ನಿಂತಲ್ಲಿಯೇ ಭಸ್ಮವಾದರು. ಅವರೆಲ್ಲರೂ ಸುರಂಗ ಮಾರ್ಗದಲ್ಲಿ ಸುಟ್ಟು ಭಸ್ಮವಾದ ಕಾರಣ ಅವರಿಗೆ ಪಿಂಡ ಪ್ರದಾನ ನಡೆಯದೆ ಅಲ್ಲೇ ಆತ್ಮಗಳಂತೆ ತಿರುಗಾಡುತ್ತಿದ್ದರು. ಆ ವಿಷಯ ತಿಳಿದುಕೊಂಡ ಸಾಗರ ಚಕ್ರವರ್ತಿ ಮಕ್ಕಳ ಆತ್ಮಕ್ಕೆ ಶಾಂತಿ ಕೊಡಿಸಲು ಎಷ್ಟೋ ಪ್ರಯತ್ನಗಳನ್ನು ಮಾಡಿ ಯಾವ ಪ್ರಯೋಜನವೂ ಇಲ್ಲದೆ ಕೊನೆಗೆ ಮೃತಪಟ್ಟ. ಸಾಗರ ಚಕ್ರವರ್ತಿಯ ನಂತರ ಅವರ ಮೊದಲ ಹೆಂಡತಿಯ ಮಗನ ಮುಖಾಂತರ ಅವರ ವಂಶ ಮುನ್ನಡೆಯಿತು. ಆ ರೀತಿ 3 ತಲೆಮಾರುಗಳ ಬಳಿಕ ಆ ವಂಶದಲ್ಲಿ ಭಗೀರಥ ಎಂಬ ವ್ಯಕ್ತಿ ಜನಿಸಿದ. ಭಗೀರಥ ಬೆಳೆದ ನಂತರ ಅವರ ಪೂರ್ವಿಕರ ಆತ್ಮಗಳು ಈಗಲೂ ಪ್ರೇತಾತ್ಮಗಳಾಗಿ ಅಲೆಯುತ್ತಿವೆ ಎಂದು ತಿಳಿದುಕೊಂಡು ಅವುಗಳಿಗೆ ಶಾಂತಿ ಕೊಡಿಸುವುದಾಗಿ ಪ್ರಮಾಣ ಮಾಡಿ ರಾಜ್ಯ ಬಿಟ್ಟು ಆಕಾಶಗಂಗೆಯನ್ನು ಭೂಮಿಯ ಮೇಲೆ ಕರೆತರಬೇಕು ಎಂಬ ಸಂಕಲ್ಪದಿಂದ ಬ್ರಹ್ಮದೇವರಿಗಾಗಿ ಗಾಢವಾದ ತಪಸ್ಸು ಶುರು ಮಾಡಿದರು. ಅವರ ತಪಸ್ಸನ್ನು ಮೆಚ್ಚಿ ಪ್ರತ್ಯಕ್ಷವಾದ ಬ್ರಹ್ಮದೇವರು ಆಕಾಶಗಂಗೆಯನ್ನು ಭೂಮಿಗೆ ಕರೆತರಬಲ್ಲ ಶಕ್ತಿ ಕೇವಲ ಪರಮೇಶ್ವರನಿಗೆ ಮಾತ್ರ ಇದೆ. ನೀನು ತಪಸ್ಸು ಮಾಡಬೇಕಾಗಿರುವುದು ನನಗೋಸ್ಕರ ಅಲ್ಲ, ಶಿವನಿಗಾಗಿ ಎಂದು ಹೇಳಿ ಮಾಯವಾದರು. ಅಷ್ಟು ವರ್ಷಗಳಿಂದ ಮಾಡಿದ ತಪಸ್ಸು ವ್ಯರ್ಥವಾದ ಕಾರಣ ನಿರಾಸೆಗೊಂಡ ಭಗೀರಥ ಮತ್ತೆ ಒಂಟಿ ಕಾಲಿನ ಮೇಲೆ ನಿಂತುಕೊಂಡು ಕೆಲವು ಸಾವಿರಾರು ವರ್ಷಗಳ ಕಾಲ ಪರಮೇಶ್ವರನಿಗಾಗಿ ತಪಸ್ಸು ಮಾಡಿದರು. ಅವರ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡ ಪರಮೇಶ್ವರ ಒಂದು ದಿನ ಭಗೀರಥನ ಮುಂದೆ ಪ್ರತ್ಯಕ್ಷವಾಗಿ ಅವರ ಕೋರಿಕೆಯ ಮೇರೆಗೆ ಆಕಾಶಗಂಗೆಯನ್ನು ಭೂಮಿಗೆ ಕಳಿಸಿದರು. ಆದರೆ ಆಕಾಶಗಂಗೆ ಭೂಮಿಯ ಮೇಲೆ ಬರುತ್ತಿದ್ದ ವೇಗಕ್ಕೆ ಭೂಮಿ ಮುಚ್ಚಿ ಹೋಗುವ ಪರಿಸ್ಥಿತಿಗೆ ಬಂದುಬಿಟ್ಟಿತು. ಆಗ ಪರಮೇಶ್ವರ ಅವರ ಜಟಾಜೂಟದಿಂದ ಗಂಗೆಯನ್ನು ಹಿಡಿದುಕೊಂಡು ಚಿಕ್ಕದಾಗಿ ಭೂಮಿಯ ಮೇಲೆ ಬಿಟ್ಟರು. ಆ ರೀತಿ ಶಿವನ ಜಟಾಜೂಟದಿಂದ
ಮೊಟ್ಟ ಮೊದಲನೇ ಬಾರಿ ಭೂಮಿಯ ಮೇಲೆ ಬಿದ್ದ ಗಂಗೆ ಹಿಮಾಲಯದಿಂದ ಶುರುವಾಗಿ ಕಾಶಿಗೆ ಪ್ರವೇಶಿಸಿ ವೆಸ್ಟ್ ಬೆಂಗಾಲ್ನಲ್ಲಿರುವಂತಹ ಗಂಗಾಸಾಗರ್ ಎಂಬ ಪ್ರದೇಶದಲ್ಲಿ ಸಮುದ್ರದಲ್ಲಿ ಬೆರೆತು ಹೋಗುತ್ತಾಳೆ. ಪುರಾಣಗಳ ಪ್ರಕಾರ ಆ ಗಂಗಾಸಾಗರ್ ಪ್ರಾಂತ್ಯದಲ್ಲೇ ಭಗೀರಥನ ಪೂರ್ವಿಕರು ಭಸ್ಮವಾಗಿದ್ದು ಎಂದು ಬರೆಯಲಾಗಿದೆ. ಗಂಗೆ ಆ ಜಾಗದಲ್ಲಿ ಪ್ರವೇಶಿಸಿದ ಕೂಡಲೇ ಆ 60,000 ಆತ್ಮಗಳಿಗೆ ಮೋಕ್ಷ ಲಭಿಸಿತು. ಆ ಸಂಘಟನೆಯ ನಂತರವೇ ಮೃತ ವ್ಯಕ್ತಿಯ ಚಿತಾಭಸ್ಮವನ್ನು ಗಂಗೆಯೊಳಗೆ ಬೆರೆಸಿದರೆ ಅವರಿಗೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಹುಟ್ಟಿಕೊಂಡಿತು. ಇಲ್ಲಿ ನೀವೊಂದು ವಿಷಯ ಗಮನಿಸಿದರೆ, ಕಾಶಿ ನಗರದಲ್ಲಿ ಸತ್ತು ಹೋದರೂ ಮೋಕ್ಷ ಸಿಗುತ್ತದೆ. ಯಾವ ಪ್ರಾಂತ್ಯದಲ್ಲಿ ವ್ಯಕ್ತಿ ಸತ್ತಿದ್ದರೂ ಅವರ ಚಿತಾಭಸ್ಮವನ್ನು ಕಾಶಿಯಲ್ಲಿರುವಂತಹ ಗಂಗೆಯಲ್ಲಿ ಬೆರೆಸಿದರೂ ಕೂಡ ಮೋಕ್ಷ ಸಿಗುತ್ತದೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಕಾಶಿ ನಗರದಲ್ಲಿ ಮೃತಪಟ್ಟು ಅವರ ಅಂತ್ಯಕ್ರಿಯೆ ಅಲ್ಲೇ ನಡೆದು ಅವರ ಚಿತಾಭಸ್ಮವನ್ನು ಅಲ್ಲೇ ಹರಿಯುತ್ತಿರುವಂತಹ ಗಂಗಾ ನದಿಯಲ್ಲಿ ಬೆರೆಸಿದರೆ ಎಷ್ಟು ಪವಿತ್ರ ಎಂದು ತಿಳಿದುಕೊಳ್ಳಿ. ಈಗ ಕಾಶಿಯನ್ನು ಮಹಾ ಸ್ಮಶಾನ ಎಂದು ಏಕೆ ಕರೆಯುತ್ತಾರೆ ಅಂತ ಗೊತ್ತಾಯ್ತಲ್ವಾ? ಇನ್ನು ಇದಲ್ಲದೆ ತ್ರೇತಾಯುಗದಲ್ಲಿ ಇನ್ನೊಂದು ಮುಖ್ಯವಾದ ಸಂಘಟನೆ ಕೂಡ ನಡೆದಿದೆ. ಆ ಸಂಘಟನೆಯ ಕಾರಣದಿಂದ ಹುಟ್ಟಿದ್ದೇ ಇವತ್ತು ನಾವು ಕಾಶಿಯಲ್ಲಿ ನೋಡುತ್ತಿರುವಂತಹ ಹರಿಶ್ಚಂದ್ರ ಘಾಟ್. ಈಗ ಹರಿಶ್ಚಂದ್ರ ಘಾಟ್ ಹಿಂದೆ ಇರುವಂತಹ ಕತೆ ಏನು ಅಂತ ನೋಡೋಣ. ಶ್ರೀರಾಮ ಭಗೀರಥ ಜನಿಸಿದಂತ ಅದೇ ಇಕ್ಷ್ವಾಕು ವಂಶದಲ್ಲಿ ಹರಿಶ್ಚಂದ್ರ ಎಂಬ ರಾಜ ಕೂಡ ಜನಿಸಿದ್ದಾರೆ. ಹರಿಶ್ಚಂದ್ರ ಎಷ್ಟೊಂದು ಉತ್ತಮರು ಅಂದರೆ ಅವರು ತಮ್ಮ ಜೀವನ ಪರ್ಯಂತ ಒಂದು ಚಿಕ್ಕ ಸುಳ್ಳು ಕೂಡ ಹೇಳಲಿಲ್ಲ, ಒಂದು ಅಧರ್ಮದ ಕೆಲಸ ಕೂಡ ಮಾಡಲಿಲ್ಲ. ಅವರು ಅಷ್ಟೊಂದು ಶ್ರೇಷ್ಠವಾದ ವ್ಯಕ್ತಿಯಾಗಿದ್ದರಿಂದಲೇ ಈಗಲೂ ಯಾರಾದರೂ ಸುಳ್ಳು ಹೇಳಬೇಡ, ನಿಜ ಮಾತ್ರ ಹೇಳು ಅಂತ ಹೇಳಿದ್ರೆ ನೀನೇನಾದ್ರೂ ದೊಡ್ಡ ಸತ್ಯ ಹರಿಶ್ಚಂದ್ರನ ಅಂತ ಕೇಳ್ತಾರೆ. ಅಂತ ಉತ್ತಮ ವ್ಯಕ್ತಿಯಾದ ಸತ್ಯ ಹರಿಶ್ಚಂದ್ರನ ಬಗ್ಗೆ ತಿಳಿದುಕೊಂಡ ದೇವತೆಗಳು ಹಾಗೂ ಸಪ್ತ ಋಷಿಗಳು ಅವರನ್ನು ಪರೀಕ್ಷಿಸಲು ತೀರ್ಮಾನಿಸಿಕೊಂಡರು. ಆ ರೀತಿ ದೇವರುಗಳ ಕೋರಿಕೆಯ ಮೇರೆಗೆ ಒಂದು ದಿನ ವಿಶ್ವಾಮಿತ್ರ ಮಹರ್ಷಿ ಹರಿಶ್ಚಂದ್ರನ ಕನಸಿನಲ್ಲಿ ಕಾಣಿಸಿಕೊಂಡು, ಮಹಾರಾಜ, ನೀವು ತುಂಬಾ ಉತ್ತಮರು, ಕೇಳಿದ್ದು ಇಲ್ಲ ಅನ್ನದೆ ಕೊಡುತ್ತೀರಿ ಎಂದು ಕೇಳ್ಪಟ್ಟಿದ್ದೇನೆ. ಅದು ನಿಜಾನ? ನಾನು ಯಾವ ದಕ್ಷಿಣೆ ಕೇಳಿದರೂ ಕೊಡುತ್ತೀರಾ ಎಂದು ಕೇಳಿದರು. ಅದಕ್ಕೆ ಹರಿಶ್ಚಂದ್ರ, ಓ ಮಹರ್ಷಿ, ನೀವು ಕೇಳಿದ್ದು ನಿಜ. ನೀವು ಕೇಳುವುದು ನನ್ನ ಹತ್ತಿರ ಇದ್ದರೆ ನಿಸ್ಸಂದೇಹವಾಗಿ ಅದನ್ನು ಕೊಟ್ಟು ಬಿಡುತ್ತೇನೆ. ನಿಮಗೆ ಏನು ಬೇಕಾದರೂ ಕೇಳಿ ಅಂದರು. ಅದಕ್ಕೆ ವಿಶ್ವಾಮಿತ್ರ, ಸರಿ, ಹಾಗಾದರೆ ನನಗೆ ನಿನ್ನ ಇಡೀ ರಾಜ್ಯವನ್ನು ಮತ್ತು ರಾಜ್ಯದಲ್ಲಿರುವಂತ ಅಷ್ಟೈಶ್ವರ್ಯಗಳನ್ನು ಕಾಣಿಕೆಯಾಗಿ ಕೊಡು ಎಂದು ಕೇಳಿದರು. ಆಗ ಹಠಾತ್ತನೆ ಎಚ್ಚರಗೊಂಡ ಹರಿಶ್ಚಂದ್ರ ಸುತ್ತಲೂ ನೋಡಿ ಅದು ಬರೀ ಕನಸು ಎಂದು ಗ್ರಹಿಸಿ ಮತ್ತೆ ನಿದ್ರೆಗೆ ಜಾರಿದರು. ಆದರೆ ಮಾರನೆಯ ದಿನ ಬೆಳಿಗ್ಗೆ ಹರಿಶ್ಚಂದ್ರ ಸಭೆಯಲ್ಲಿ ಕುಳಿತಿದ್ದಾಗ ಅಲ್ಲಿಗೆ ವಿಶ್ವಾಮಿತ್ರ ಬಂದು, ಹರಿಶ್ಚಂದ್ರ, ನನಗೆ ನಿನ್ನ ರಾಜ್ಯ ಹಾಗೂ ಅಷ್ಟೈಶ್ವರ್ಯ ಕೊಡುವುದಾಗಿ ಮಾತು ಕೊಟ್ಟಿರುವೆ, ಮರೆತು ಹೋದೆಯಾ ಎಂದು ಕೇಳಿದರು. ಆಗ ಹರಿಶ್ಚಂದ್ರ ಅವರು ಮಾತು ಕೊಟ್ಟಿದ್ದು ಬರೀ ಕನಸಿನಲ್ಲೇ ಆದರೂ ಅದನ್ನು ನಿರಾಕರಿಸದೆ ಅವರ ಅಷ್ಟೈಶ್ವರ್ಯ, ರಾಜ್ಯ, ಸಂಪತ್ತು ಎಲ್ಲವನ್ನೂ ಹಾಗೆ ಬಿಟ್ಟು ಹೆಂಡತಿ ಹಾಗೂ ಮಗನನ್ನು ಕರೆದುಕೊಂಡು ಜೀವನ ಸಾಗಿಸಲು ಕಾಶಿ ನಗರಕ್ಕೆ ಹೋಗಿ ಅಲ್ಲಿರುವ ಒಂದು ಸ್ಮಶಾನದಲ್ಲಿ ಕಾವಲುಗಾರನಾಗಿ ಕೆಲಸಕ್ಕೆ ಸೇರಿಕೊಂಡರು. ಅಲ್ಲಿ ಬರುವ ಆದಾಯದಿಂದಲೇ ಅವರ ಜೀವನ ನಡೆಯುತ್ತಿತ್ತು. ಕೇವಲ ಅಷ್ಟಕ್ಕೆ ಅವರ ಪರೀಕ್ಷೆ ಮುಗಿಯಲಿಲ್ಲ. ಮತ್ತೆ ಒಂದು ದಿನ ವಿಶ್ವಾಮಿತ್ರ ಅಲ್ಲಿಗೆ ಬಂದು ಅವರಿಗೆ ಇನ್ನೂ ಹೆಚ್ಚು ದಕ್ಷಿಣೆ ಬೇಕು ಎಂದು ಕೇಳಿದರು. ಆಗ ಹರಿಶ್ಚಂದ್ರ, ಮಹರ್ಷಿ, ನಾನೀಗ ಇರುವ ಪರಿಸ್ಥಿತಿಯಲ್ಲಿ ನನ್ನ ಕುಟುಂಬವನ್ನು ಪೋಷಿಸಲು ಕೂಡ ಸಾಧ್ಯವಾಗುತ್ತಿಲ್ಲ. ಹಾಗಿರುವಾಗ ನಿಮಗೆ ಹೇಗೆ ದಕ್ಷಿಣೆ ಕೊಡಬಲ್ಲೆ? ನಾನು ದೇವರ ದಯೆಯಿಂದ ಇನ್ನೂ ಹೆಚ್ಚು ಕೆಲಸ ಮಾಡಿ ಹಣ ಕೂಡಿಟ್ಟು ಅದನ್ನು ನಿಮಗೆ ದಕ್ಷಿಣೆಯಾಗಿ ಕೊಡುತ್ತೇನೆ ಎಂದು ಹೇಳಿದರು. ಸರಿ ಎಂದು ಹೇಳಿ ವಿಶ್ವಾಮಿತ್ರ ಹೊರಟು ಹೋದರು. ಆ ದಿನದಿಂದ ಪ್ರತಿದಿನ ಕೆಲ ಗಂಟೆಗಳ ಕಾಲ ನಿಲ್ಲಿಸದೆ ಕೆಲಸ ಮಾಡುತ್ತಾ ವಿಶ್ವಾಮಿತ್ರನಿಗೆ ದಕ್ಷಿಣೆ ಕೊಡುವುದಕ್ಕಾಗಿ ಹಣವನ್ನು ಕೂಡಿಡುತ್ತಿದ್ದರು. ಆದರೆ ಅಕಸ್ಮಾತ್ ಆಗಿ ಒಂದು ದಿನ ಹಾವು ಕಚ್ಚಿ ಮೃತಪಟ್ಟಿದ್ದ ಸತ್ಯ ಹರಿಶ್ಚಂದ್ರನ ಮಗನನ್ನು ಅದೇ ಸ್ಮಶಾನಕ್ಕೆ ಕರೆತರಲಾಯಿತು. ಆ ದೃಶ್ಯ ನೋಡಿ ಹರಿಶ್ಚಂದ್ರನ ಹೃದಯ ಒಡೆದು ಹೋದರೂ ಕೂಡ ಅವರು ತಮ್ಮ ಹೆಂಡತಿಯ ಹತ್ತಿರ, ದೇವಿ,
ನೀನು ನನ್ನ ಹೆಂಡತಿಯೇ ಆಗಿದ್ದರೂ ನಾನು ಮಾಡುತ್ತಿರುವ ಈ ಕೆಲಸಕ್ಕೆ ಕೂಲಿ ಕೊಡಲೇಬೇಕು ಅಂದರು. ಆ ಮಾತು ಕೇಳಿದ ಆಕೆ ತುಂಬಾ ನೊಂದುಕೊಂಡು ಕತ್ತಿನಲ್ಲಿದ್ದ ತಾಳಿ ಬಿಚ್ಚಿ ಗಂಡನ ಕೈಗೆ ಕೊಟ್ಟು, ಈಗ ನನ್ನ ಮಗನನ್ನು ದಹನವಾಗಿಸಿ ಎಂದು ಕೇಳಿಕೊಂಡಳು. ಆ ಕ್ಷಣ ಆ ಇಡೀ ಪ್ರಾಂತ್ಯವೆಲ್ಲ ಕತ್ತಲು ಆವರಿಸಿ ಭಯಾನಕ ಸಿಡಿಲು ಗುಡುಗು ಸೃಷ್ಟಿಯಾಗಿ ಅಲ್ಲಿ ಸಾಕ್ಷಾತ್ ಪರಮೇಶ್ವರ ಪ್ರತ್ಯಕ್ಷವಾದರು. ಜೊತೆಗೆ ವಿಶ್ವಾಮಿತ್ರ ಮಹರ್ಷಿ ಕೂಡ ಬಂದರು. ಆಗ ವಿಶ್ವಾಮಿತ್ರ ಮಹರ್ಷಿ, ಹರಿಶ್ಚಂದ್ರ, ನಾನಿಟ್ಟ ಈ ಅತಿ ಕಠಿಣವಾದ ಪರೀಕ್ಷೆಯಲ್ಲಿ ನೀನು ಗೆಲುವು ಸಾಧಿಸಿ ಈ ಭೂಮಿಯ ಮೇಲೆ ಇನ್ನೂ ಸತ್ಯ, ಧರ್ಮ, ನ್ಯಾಯ, ನೀತಿ ಬದುಕಿದೆ ಎಂದು ನಿರೂಪಿಸಿರುವೆ ಎಂದರು. ಆಗ ಪರಮೇಶ್ವರ ಹರಿಶ್ಚಂದ್ರನೊಂದಿಗೆ, ನಿನ್ನಂತಹ ಉತ್ತಮವಾದ ಧರ್ಮಾತ್ಮನಾದ ವ್ಯಕ್ತಿಯನ್ನು ನಾನು ಇದುವರೆಗೂ ನೋಡಲಿಲ್ಲ. ನಿನಗೆ ಏನು ಬೇಕು ಕೇಳು, ಕೊಡುತ್ತೇನೆ ಅಂದರು. ಆಗ ಹರಿಶ್ಚಂದ್ರ, ಸ್ವಾಮಿ, ನನಗೆ ಪ್ರಜೆಗಳಿಗೆ ಸೇವೆ ಮಾಡಿ ಧರ್ಮವಾಗಿ ಬದುಕುವ ಅವಕಾಶ ಕೊಟ್ಟರೆ ಸಾಕು ಎಂದು ಕೇಳಿದರು. ಕೂಡಲೇ ವಿಶ್ವಾಮಿತ್ರ ಸತ್ತು ಹೋದ ಹರಿಶ್ಚಂದ್ರನ ಮಗನನ್ನು ಪುನಃ ಬದುಕಿಸಿ ಅವರ ರಾಜ್ಯ, ಸಂಪತ್ತು, ಐಶ್ವರ್ಯವನ್ನು ಬಿಟ್ಟುಕೊಟ್ಟರು. ಅದಾದ ನಂತರ ಪರಮೇಶ್ವರ ಹರಿಶ್ಚಂದ್ರ, ಅವರ ಹೆಂಡತಿ ಮತ್ತು ಅವರ ಮಗನಿಗೆ ಮೃತಪಟ್ಟ ನಂತರ ಮೋಕ್ಷ ಕೊಡುವುದಾಗಿ ವರ ಕೊಟ್ಟರು. ಜೊತೆಗೆ ಹರಿಶ್ಚಂದ್ರ ಅದುವರೆಗೂ ಕೆಲಸ ಮಾಡಿದ ಸ್ಮಶಾನವನ್ನು ಇನ್ನು ಮುಂದೆ ಹರಿಶ್ಚಂದ್ರ ಘಾಟ್ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ ಎಂದು, ಹಾಗೆ ಆ ಸ್ಮಶಾನದಲ್ಲಿ ಯಾರ ಅಂತ್ಯಕ್ರಿಯೆ ನಡೆದರೂ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿ ಮಾಯವಾದರು. ಈ ಸತ್ಯ ಹರಿಶ್ಚಂದ್ರನ ಕತೆ ನಮಗೆ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ರೀತಿ ಕಾಣಿಸುತ್ತದೆ. ಈಗ ನಾನು ಹೇಳಿರುವುದು ಸ್ಕಂದ ಪುರಾಣದಲ್ಲಿ ಇರುವಂತಹ ವರ್ಷನ್. ಈ ರೀತಿ ಈಗ ನಾವು ಕಾಶಿಯಲ್ಲಿ ನೋಡುವಂತಹ ಹರಿಶ್ಚಂದ್ರ ಘಾಟ್ ತಯಾರಾಯಿತು. ಇದು ಸ್ನೇಹಿತರೆ ಸಂಪೂರ್ಣವಾಗಿ ಕಾಶಿ ಚರಿತ್ರೆ. ಪ್ರತಿ ಹಿಂದೂ ಈ ಚರಿತ್ರೆಯನ್ನು ಕೇಳಲೇಬೇಕು. ಸಾಯುವ ಮುಂಚೆ ಕಾಶಿಯ ದರ್ಶನ ಪಡೆಯಲೇಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.